ಸಿಟಿ ಅಂತ ಕರೆಯಲ್ಪಟ್ಟ ಬೆಂಗಳೂರು ಇಂದು ಯಾಕೆ ಬಿಸಿ ಆಗ್ತಾ ಇದೆ ಗೊತ್ತಾ? ಇದು ಕೇವಲ ಕ್ಲೈಮೇಟ್ ಚೇಂಜ್ ಅಲ್ಲ. ಒಮ್ಮೆ ಇಲ್ಲಿ ಸಾವಿರಾರು ಸರೋವರಗಳು ಇತ್ತು. ಇಂದು ಅನೇಕ ಸರೋವರಗಳು ಮಾಯವಾಗಿವೆ. ಮರಗಳು ಕಡಿಮೆಯಾಗಿವೆ. ಕಾಂಕ್ರೀಟ್ ಕಟ್ಟಡಗಳು ಹೆಚ್ಚಾಗಿದೆ. ಹವಾ ಬದಲಾಗಿದೆ. ತಾಪಮಾನ ಹೆಚ್ಚಾಗಿದೆ. ನಾವು ಎಲ್ಲರೂ ಇದನ್ನ ಗಮನಿಸಿದ್ದೀವಿ. ಆದರೆ ಕಾರಣದ ಬಗ್ಗೆ ಯೋಚಿಸಿದ್ದೀವಾ? ಇದು ಕೇವಲ ಪ್ರಕೃತಿ ಸಮಸ್ಯೆ ಅಲ್ಲ. ಇದು ನಮ್ಮ ಜೀವನ ಶೈಲಿಯ ಪ್ರತಿಬಿಂಬ. ನಾವು ಹೆಚ್ಚು ಬೇಕು ಅಂತ ಓಡ್ತಿದ್ದೇವೆ. ಲೋಭ ಹೆಚ್ಚಾದಾಗ ಸಮತೋಲನ ಕಳೆದು ಹೋಗುತ್ತದೆ. ನಾವು ಪ್ರಕೃತಿಯಿಂದ ತೆಗೆದುಕೊಳ್ತಾ ಇದ್ದೇವೆ ಹೊರತು ಆದರೆ ಅದನ್ನ ಮರಳಿ ಏನು ಕೊಡ್ತಿಲ್ಲ. ಅದರ ಪರಿಣಾಮವೇ ಇಂದು ನಾವು ಅನುಭವಿಸುತ್ತಿರುವ ಬಿಸಿಲು ಹಾಗೂ ನೀರಿನ ಸಮಸ್ಯೆ. ಇದರಲ್ಲಿ ಒಂದು ಸತ್ಯ ಇದೆ. ಪ್ರಕೃತಿ ನಮ್ಮೊಳಗಿನ ಸ್ಥಿತಿಯನ್ನ ತೋರಿಸುತ್ತದೆ. ನಮ್ಮ ಮನಸ್ಸು ಅಶಾಂತಿಯಾದರೆ ನಮ್ಮ ಸುತ್ತಲೂ ಇರುವ ಜಗತ್ತು ಕೂಡ ಅಶಾಂತಿಯಾಗುತ್ತದೆ. ಒಳಗೆ ಶಾಂತಿ ಇದ್ದರೆ ಹೊರಗೂ ಸಮತೋಲನ ಇರುತ್ತದೆ. ಹಾಗಿದ್ರೆ ನಾವೇನು ಮಾಡಬಹುದು? ಮರಗಳನ್ನ ಬೆಳೆಸೋಣ, ನೀರು ಉಳಿಸೋಣ, ಸರೋವರಗಳನ್ನ ಕಾಪಾಡೋಣ. ಇವು ಸಣ್ಣ ಕೆಲಸಗಳಂತೆ ಕಾಣಬಹುದು, ಆದರೆ ಅತಿ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತವೆ. ನಗರವನ್ನ ಬದಲಾಯಿಸುವುದು ಕೇವಲ ಸರ್ಕಾರ ಮಾತ್ರ ಅಲ್ಲ, ನಾವು ಕೂಡ. ಧನ್ಯವಾದಗಳು.